ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಗಾರೆ ಎಳೆಯುವ ಕಲ್ಲು, ಬನಶಂಕರಿ ದೇವಸ್ಥಾನ, ಒಂಟಿಕಲ್ಲು ಬಸವಣ್ಣ, ಎಣ್ಣೆಕೊಳ, ಮದ್ದು ಬೀಸುವ ಕಲ್ಲು ಇದೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್. ಮೊದಲನೇ ಸಂಚಿಕೆಯಲ್ಲಿ ಇದೆಲ್ಲ ನೀವು ನೋಡಿದ್ದೀರಾ. ಈ ಸಂಚಿಕೆಯಲ್ಲಿ ಅದರ ಮುಂದುವರಿದ ಭಾಗವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಇನ್ನು ಕೋಟೆ ಎಷ್ಟು ದೊಡ್ಡದಾಗಿದೆ ಅಂತ, ಇನ್ನು ಒಳಗೆ ಏನೇನಿದೆ ಅಂತ ನೋಡೋಣ ಫ್ರೆಂಡ್ಸ್. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ ಒನಕೆ ಓಬವ್ವ ಕಿಂಡಿ, ಏಕನಾಥೇಶ್ವರ ದೇವಾಲಯ, ಸಂಪಿಗೆ ಸಿದ್ದೇಶ್ವರ ದೇವಾಲಯ, ಕೋಟೆಯ ಆ ಮೆಟ್ಟಿಲುಗಳನ್ನು ಯಾವ ಥರ ಆ ಕೋಟೆಯ ಬೆಟ್ಟೇರಿಗಳು ಇದೆ ಅಂತ, ಎಷ್ಟು ದೊಡ್ಡದಾಗಿ ಯಾವ ಥರ ಇದೆ ಅಂತ ಫ್ರೆಂಡ್ಸ್. ಕೋಟೆ ಸುತ್ತಲೂ ಅಲ್ಲಿ ನೋಟಿಸ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ನೀವು ನೋಡ್ತಾ ಇರೋ ನೋಟಿಸ್ ಬೋರ್ಡ್ನ ಫ್ರೆಂಡ್ಸ್, ಬೊಂಬೆ ಮಂಟಪ ನೀವು ನೋಡ್ತಾ ಇರಲ್ಲ, ಇದೇ ಬೊಂಬೆ ಮಂಟಪ. ಬನ್ನಿ ಫ್ರೆಂಡ್ಸ್, ಬೊಂಬೆ ಮಂಟಪನ ನೋಡೋಣ ಫ್ರೆಂಡ್ಸ್. ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಪಟ್ಟದ ಆನೆ ಮತ್ತು ಪಟ್ಟದ ಕುದುರೆ ಏನಾದರೂ ಮರಣ ಹೊಂದಿದರೆ ಅದನ್ನು ಸ್ಟ್ಯಾಚು ಮಾಡಿ ಇಲ್ಲಿ ಇಡ್ತಾಯಿದ್ರಂತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಆ ಸ್ಟ್ಯಾಚುಗಳನ್ನು, ಆನೆಗಳ ಸ್ಟ್ಯಾಚು ಮತ್ತು ಕುದುರೆಗಳ ಸ್ಟ್ಯಾಚುನ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಸ್ಟ್ಯಾಚುಗಳೆಲ್ಲ ಹಾಳಾಗೋಗಿದೆ. ಇರುವಂತಹ ಅವಶೇಷಗಳನ್ನು ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಬೊಂಬೆ ಮಂಟಪ. ಯುದ್ಧದ ಸಂದರ್ಭದಲ್ಲಿ ಪಟ್ಟದ ಆನೆ ಮತ್ತು ಪಟ್ಟದ ಕುದುರೆ ಏನಾದರೂ ವೀರಮರಣ ಹೊಂದಿದರೆ ಅದನ್ನು ಸ್ಟ್ಯಾಚು ಮಾಡಿ ಇಲ್ಲಿ ಇಡ್ತಿದ್ರಂತೆ ಫ್ರೆಂಡ್ಸ್. ನೋಡಿದ್ರಲ್ಲ ಬೊಂಬೆ ಮಂಟಪನ ಫ್ರೆಂಡ್ಸ್. ಚಿತ್ರದುರ್ಗದ ಪಾಳೆಯಗಾರರು ಸುಮಾರು 300ರಿಂದ 400 ವರ್ಷಗಳ ಕಾಲ ಚಿತ್ರದುರ್ಗವನ್ನು ಆಳಿದ್ದಾರೆ ಫ್ರೆಂಡ್ಸ್. ಯಾವ ಥರ ಪಾಳೆಗಾರಿಕೆ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಆ ಕಲ್ಲುಗಳೇ ಹೇಳ್ತವೆ ಇತಿಹಾಸನ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಈಗ 5ನೇ ಸುತ್ತಿನ ಬಾಗಿಲು ಫ್ರೆಂಡ್ಸ್. ನೀವು ನೋಡ್ತಾ ಇರೋದೀಗ 5ನೇ ಸುತ್ತಿನ ಕೋಟೆಯ ಬಾಗಿಲು. ಈ 5ನೇ ಸುತ್ತಿನ ಕೋಟೆಯ ಬಾಗಿಲನ್ನು ಗಂಟೆಯ ಬಾಗಿಲು, ಸೈನಾಧೀಶನ ಬಾಗಿಲು ಅಂತಲೇ ಕರಿತಿದ್ರಂತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಕೋಟೆಯ ಸುತ್ತಲೂ ಒಟ್ಟು 121 ವಾಚ್ ಟವರ್ಗಳು, 19 ಹೆಬ್ಬಾಗಿಲುಗಳು, 36 ದಿಡ್ಡಿ ಬಾಗಿಲುಗಳು ಇದ್ದಾವೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ದೊಡ್ಡ ಬಾಗಿಲು 19 ಬಾಗಿಲು ಇದ್ದಾವಂತೆ, ಹೆಬ್ಬಾಗಿಲು. ಸಣ್ಣ ಸಣ್ಣ ಬಾಗಿಲು 36 ದಿಡ್ಡಿ ಬಾಗಿಲು ಅಂತ ಕರೀತಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಆಗಿನ ಕಾಲದಲ್ಲಿ ಮಣ್ಣಿನಿಂದ ಮನೆಗಳನ್ನು ಕಟ್ತಿದ್ರು ಅಂತ ನೋಡ್ತಾ ಇದ್ದೀರಾ. ಆ ಮಣ್ಣಿನ ಮನೆಗಳು ಎಲ್ಲ ಬಿದ್ದೋಗಿದ್ದಾವೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಜ್ಯೋತಿರಾಜ್ ಅಂತ, ನೀವು ನೋಡಿರ್ತೀರ ಇವ್ರನ್ನ. ಈ ಕೋಟೆಯಲ್ಲೇ ಇರ್ತಾರೆ ಅವರು. ಈ ಕೋಟೆಯ ಕಲ್ಲುಗಳನ್ನು ಯಾವ ಥರ ಹಚ್ಚುತ್ತಾರೆ ಅಂತ ನೀವು ನೋಡಿದ್ದೀರಾ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು 6ನೇ ಸುತ್ತಿನ ಕೋಟೆಯ ಬಾಗಿಲನ್ನು ಫ್ರೆಂಡ್ಸ್. 6ನೇ ಸುತ್ತಿನ ಕೋಟೆಯ ಬಾಗಿಲನ್ನು ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಅಂತ ಕರೀತಾರಂತೆ ಫ್ರೆಂಡ್ಸ್. ಚಿತ್ರದುರ್ಗ ಆಳಿದ ಮೊದಲ ಪಾಳೆಗಾರ ತಿಮ್ಮಣ್ಣ ನಾಯಕರಿಂದ ಕೊನೆಯದಾಗಿ ರಾಜ್ಯಭಾರ ಮಾಡಿದ ರಾಜವೀರ ಮದಕರಿ ನಾಯಕ ಪಾಳೆಗಾರರ ಕೊಡುಗೆ ಅಪಾರ ಫ್ರೆಂಡ್ಸ್. ಕೆರೆಗಳನ್ನು ಕಟ್ಟಿದ್ದಾಗಿರ್ಬೋದು, ಮಠಗಳನ್ನು ಕಟ್ಟಿದ್ದಾರೆ, ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಇವರ ಕೊಡುಗೆ ಅಪಾರ ಫ್ರೆಂಡ್ಸ್.
ಗಣಪತಿ ದೇವಾಲಯ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗಣಪತಿ ದೇವಾಲಯನ. ಬನ್ನಿ ಫ್ರೆಂಡ್ಸ್, ಗಣಪತಿ ದೇವಾಲಯನ ನೋಡೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಈಗ ಗಣಪತಿ ದೇವಾಲಯ. ಇದು ಚಿತ್ರದುರ್ಗದ ಪಾಳೆಯಗಾರರು ತುಂಬ ದೈವ ಭಕ್ತರಾಗಿದ್ದರಿಂದ ಕೋಟೆಯ ಸುತ್ತಲೂ ನೀವು ತುಂಬ ದೇವಸ್ಥಾನಗಳನ್ನು ನೋಡಬಹುದು. ಅದರಲ್ಲಿ ಇದು ಒಂದು ಕೂಡ ಹೌದು. ಇದು ಗಣಪತಿ ದೇವಾಲಯ ನೀವು ನೋಡ್ತಾ ಇರೋದು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗರಡಿ ಮನೆ, ವಿನೂತನ ತಂತ್ರಜ್ಞಾನ. ಯಾವ ಥರ ಆಗಿನ ಕಾಲದಲ್ಲೇ ಗರಡಿ ಮನೆಯನ್ನು ಕಟ್ಟಿದ್ದಾರೆ ಪಾಳೆಯಗಾರರು ಅಂತ ನೀವು ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸಣ್ಣ ಬಾಗಿಲು, ಯಾವ ಥರದ ಬಾಗಿಲು ಅಂತ ನೀವು ನೋಡ್ತಾ ಇದ್ದೀರಾ. ಒಳಗಡೆ ಆ ವಿನ್ಯಾಸನ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ. ಆಗಿನ ಕಾಲದಲ್ಲೇ ವಿನೂತನ ಶೈಲಿಯಲ್ಲಿ ಆಗಿನ ಕಾಲದಲ್ಲೇ ಕಟ್ಟಿರುವಂತಹ ಗರಡಿ ಮನೆ ಇದು ನೀವು ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ಚಿತ್ರದುರ್ಗ ಅಂತ ಹೆಸರು ಹೇಗೆ ಬಂತು ಅಂದರೆ ಇಲ್ಲಿನ ದೊಡ್ಡ ದೊಡ್ಡ ಬಂಡೆಗಳನ್ನು ನೀವು ನೋಡ್ಬೋದು, ಚಿತ್ರದ ರೂಪದಲ್ಲಿ ಕಾಣುತ್ತಂತೆ. ಇನ್ನು ದುರ್ಗ ಅಂದರೆ ಕೋಟೆ, ಆದ್ದರಿಂದ ಚಿತ್ರ ಪ್ಲಸ್ ಚಿತ್ರದುರ್ಗ ಅಂತ ಹೆಸರು ಬಂತಂತೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಗ ಇದು 7ನೇ ಸುತ್ತಿನ ಕೋಟೆಯ ಬಾಗಿಲು ನೀವು ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ಈ 7ನೇ ಸುತ್ತಿನ ಕೋಟೆಯ ಬಾಗಿಲನ್ನು ಏಕನಾಥೇಶ್ವರಿ ಬಾಗಿಲು ಅಂತ ಕರೀತಾರಂತೆ. ಇದು ರಾಜರ ಮನೆದೇವರು ಏಕನಾಥೇಶ್ವರಿ ತಾಯಿ ಆಗಿರೋದ್ರಿಂದ ಇದನ್ನು ಏಕನಾಥೇಶ್ವರಿ ಬಾಗಿಲು ಅಂತಲೇ ಕರೀತಾರಂತೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಾವೀಗ ಕೋಟೆಯ ಮಧ್ಯಭಾಗಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಕೋಟೆಯ ಮಧ್ಯಭಾಗ. ಇದು ಉಯ್ಯಾಲೆ ಕಂಬ ಅಂತ. ಇದು ಏನಕ್ಕೆ ಯೂಸ್ ಮಾಡ್ತಿದ್ರಪ್ಪ ಅಂದರೆ ಜಾತ್ರೆಯ ಸಂದರ್ಭದಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು ಇದರಲ್ಲಿ ಕೂರಿಸಿ ಉಯ್ಯಾಲನ್ನು ಆಡಿಸ್ತಿದ್ರಂತೆ. ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ಫ್ರೆಂಡ್ಸ್ ನೀವು ಇದು ಓಕಳಿ ಹೊಂಡ. ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಈಗ ಈ ಮೆಟ್ಟಲನ್ನು ಇದು ಏಕನಾಥೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಗ ಇದೇ ಏಕನಾಥೇಶ್ವರಿ ದೇವಸ್ಥಾನ, ಏಕನಾಥೇಶ್ವರಿ ದೇವಾಲಯ. ಬನ್ನಿ ಫ್ರೆಂಡ್ಸ್, ಏಕನಾಥೇಶ್ವರಿ ದೇವಾಲಯದ ಒಳಗೆ ಹೋಗೋಣ. ಫ್ರೆಂಡ್ಸ್, ರಾಜರ ಮನೆದೇವರು ಏಕನಾಥೇಶ್ವರಿ ತಾಯಿ ನೀವು ನೋಡ್ತಾ ಇದ್ದೀರಾ. ಏಕನಾಥೇಶ್ವರಿ ದೇವಸ್ಥಾನ. ಫ್ರೆಂಡ್ಸ್, ಏಕನಾಥೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಮಾತಂಗಿ ದೇವಸ್ಥಾನ.
ಬನ್ನಿ ಫ್ರೆಂಡ್ಸ್, ಮಾತಂಗಿ ದೇವಸ್ಥಾನದ ಒಳಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ದೇವಸ್ಥಾನದೊಳಗೆ. ಮಾತಂಗಿ ದೇವಸ್ಥಾನ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಗ, ಇದೆ ಮಾತಂಗಿ ದೇವಿ. ಯಾವ ಥರ ಕಲ್ಲಿನ ಬಂಡೆ ಒಳಗೆ ದೇವಸ್ಥಾನ ಇದೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಈಗ ಏಕನಾಥೇಶ್ವರಿ ತಾಯಿ. ಶ್ರೀ ಏಕನಾಥೇಶ್ವರಿ ಅಮ್ಮನವರು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಏಕನಾಥೇಶ್ವರಿ ದೇವಸ್ಥಾನದ ಮೇಲಿಂದ ತೆಗೆದಿರೋ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ, ಯಾವ ಥರ ಇದೆ ಕೋಟೆ ಅಂತ. ಫ್ರೆಂಡ್ಸ್, ನಾವೀಗ ಕೋಟೆಯ ಮಧ್ಯಭಾಗದಲ್ಲಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇನ್ನು ಕೋಟೆ ಸುಮಾರಿದೆ ಹತ್ತೋಕ್ಕೆ. ಇನ್ನು ನೋಡೋಂಥ ಪ್ಲೇಸ್ಗಳು ತುಂಬ ಇದ್ದಾವೆ ಫ್ರೆಂಡ್ಸ್, ರಾಜರ ಮನೆ ದೇವರಾದಂತಹ ಏಕನಾಥೇಶ್ವರಿ ತಾಯಿಯವರ ಜಾತ್ರೆ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಆದರೆ ಜಾತ್ರೆನ ಕೋಟೆಯ ಒಳಗಡೆ ಮಾಡಲ್ಲ. ಚಿತ್ರದುರ್ಗದ ಸಿಟಿಯಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ನಡೆಯುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ. ಧನ್ಯವಾದಗಳು ಫ್ರೆಂಡ್ಸ್.